ವಸಂತ ಕಾಲ ಆರಂಭವಾಯಿತೆಂದರೆ ಹಣ್ಣಿನ ಮರಗಳೆಲ್ಲ ಚಿಗುರಿ ಹೂ ಬಿಡಲು ಪ್ರಾರಂಭಿಸುತ್ತವೆ. ಮರದ ತುಂಬೆಲ್ಲ ಹೂಗಳನ್ನು ಕಂಡಾಗ ಆಗುವ ಆನಂದವು ಅವುಗಳನ್ನ ಈ ಹಂತದಿಂದಲೇ ಹಾಳು ಮಾಡುವಂತಹ ಕೀಟಗಳ ಹಾವಳಿ ಶುರುವಾದಾಗ ಬೇಸರವಾಗುತ್ತದೆ. ಇನ್ನು ಅಂತಹ ಹಾವಳಿ ಮಾಡುವಂತಹ ಕೀಟಗಳನ್ನ ಅತಿ ಶೀಘ್ರದಲ್ಲಿ ಮರದ ರೆಂಬೆ ಕೊಂಬೆಗಳಿಗೂ ಸಾಗಿಸುವಂತಹ ಕೆಲಸದಲ್ಲಿ ಇರುವೆಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಮಿಲಿ ಬಗ್ಸ್ನಂತಹ ಕೆಲವು ಕೀಟಗಳ ದೇಹದಲ್ಲಿ ಉತ್ಪಾದನೆಯಾಗುವ ಸಕ್ಕರೆಯಂತಹ ಅಂಶವು ಇರುವೆಗಳಿಗೆ ಆಹಾರಕ್ಕಾಗಿ ದೊರಕುತ್ತದೆ. ಅದಕ್ಕೆ ಪ್ರತ್ಯುಪಕಾರವಾಗಿ ಅಂತಹ ಕೀಟಗಳನ್ನ ಮತ್ತು ಅವುಗಳ ಮೊಟ್ಟೆಗಳನ್ನ ಮರದ ಮೂಲೆ ಮೂಲೆಗೂ ತಲುಪಿಸಿ ಅವು ವೃದ್ಧಿಯಾಗುವುದಕ್ಕೆ ಈ ಇರುವೆಗಳು ಕಾರಣವಾಗುತ್ತವೆ. ಹೀಗೆ ವೃದ್ಧಿಯಾದ ಕೀಟಗಳು ಮರದ ಹೂಗಳನ್ನು ಹಣ್ಣುಗಳನ್ನು ನಾಶ ಮಾಡುತ್ತವೆ. ಹಾಗಾದ್ರೆ ಈ ಇರುವೆಗಳಿಂದ ಹಣ್ಣಿನ ಮರಗಳನ್ನ ಯಾವುದೇ ರೀತಿಯ ಕೀಟನಾಶಕ ಬಳಸದೆ ಹೇಗೆ ಸಂರಕ್ಷಿಸುವುದು ಎಂಬುದನ್ನ ಈ ವಿಡಿಯೋದಲ್ಲಿ ತೋರಿಸಿಕೊಡ್ತೀನಿ. ಇರುವೆಗಳು ದಂಡು ದಂಡಾಗಿ ಈ ಮಾವಿನ ಮರವನ್ನ ಆಕ್ರಮಿಸಿಕೊಂಡಿರುವುದನ್ನ ನೀವು ಇಲ್ಲಿ ಕಾಣ್ತಾ ಇರಬಹುದು. ಯಾವುದೇ ಅಡೆ ತಡೆ ಇಲ್ಲದೆ ಸರಾಗವಾಗಿ ಹತ್ತುತ್ತಾ ಇಳಿಯುತ್ತಾ ಇರುವ ಈ ಇರುವೆಗಳಿಗೆ ಒಂದು ತಡೆಯನ್ನ ಹಾಕಿ ಅವುಗಳ ಸಂಪರ್ಕವನ್ನ ಕಡಿತಗೊಳಿಸಿದರೆ ಈ ಇರುವೆಗಳು ಖಂಡಿತವಾಗಿಯೂ ಈ ಮರವನ್ನ ಮತ್ತೆ ಏರಲು ಸಾಧ್ಯವಿಲ್ಲ. ಇರುವೆಗಳ ಔಷಧಿಯನ್ನ ಮರದ ಬುಡದ ಸುತ್ತಲೂ ಹಾಕಿದರೆ ಕೆಲವೇ ನಿಮಿಷಗಳಲ್ಲಿ ಇರುವೆಗಳು ಸತ್ತು ಹೋಗುವುದರ ಜೊತೆಗೆ ಆ ಒಂದು ಕೆಮಿಕಲ್ನಿಂದ ಮಣ್ಣು ಸಹ ಮಲಿನವಾಗುತ್ತದೆ. ಅದಕ್ಕೆ ಬದಲಾಗಿ ಈ ರೀತಿಯ ಒಂದು ಫಾಯಿಲ್ ಶೀಟ್ ಅನ್ನ ತೆಗೆದುಕೊಂಡು ಮರದ ಕಾಂಡಕ್ಕೆ ಸ್ವಲ್ಪ ಬಿಗಿಯಾಗಿ ಸುತ್ತಬೇಕು. 2 ಲೇಯರ್ ಆಗಷ್ಟು ಹಾಕೊಬೇಕು. ಹಾಗೆ ಈ ಫಾಯಿಲ್ ಪೇಪರ್ ಅಗಲವನ್ನ ನಾವು ಕಡಿಮೆ ಸಹ ಮಾಡ್ಕೊಬಹುದು. ಇದು ಒಂದು ಶೀಟ್ ಅಲ್ಲಿ ನಾವು ಅರ್ಧ ಕಟ್ ಮಾಡಿ ಬೇರೆ ಮರಕ್ಕೆ ಹಾಕೋಬಹುದು. ಬಹುತೇಕ ಮರಗಳ ಕಾಂಡದ ಮೇಲ್ಭಾಗ ಒರಟಾಗಿರುತ್ತವೆ. ಈ ಫಾಯಿಲ್ ಶೀಟ್ ಅನ್ನ ಸುತ್ತಿ ನಾವು ಪ್ರೆಸ್ ಮಾಡಿದ್ರೆ ಆ ಗ್ಯಾಪ್ಗಳೆಲ್ಲ ಕವರ್ ಮಾಡುತ್ತೆ. ಇರುವೆಗಳು ಒಳಗೆ ನುಗ್ಗಿ ಹೋಗಲು ಸಾಧ್ಯವಾಗೋದಿಲ್ಲ. ಹೀಗೆ ಫಾಯಿಲ್ ಶೀಟ್ ಅನ್ನ ಸುತ್ತಿ ಆದ್ಮೇಲೆ ಅದು ಬಿದ್ದೋಗ್ಬಾರ್ದು ಅಂತ ಹೇಳಿ ನಾವು ದಾರದಿಂದ ಮೇಲೆ ಮತ್ತೆ ಕೆಳಭಾಗದಲ್ಲಿ ಸ್ವಲ್ಪ ಟೈಟ್ ಆಗಿ ಕಟ್ಟಬೇಕು. ಹೀಗೆ ಮಾಡೋದ್ರಿಂದ ಗಾಳಿ ಬಂದರೂ ಸಹ ಈ ಶೀಟು ಬಿಚ್ಚೋಗೋದಿಲ್ಲ. ಈ ರೀತಿಯಾಗಿ ದಾರವನ್ನ ಕಟ್ಟಿ ಆದ್ಮೇಲೆ ನಾವು ಸೈಡ್ ಅಲ್ಲೆಲ್ಲ ಪ್ರೆಸ್ ಮಾಡಬೇಕು, ಮೇಲೆ ಮತ್ತೆ ಕೆಳಗಡೆ. ಅವಾಗ ಅಲ್ಲಿ ಯಾವುದೇ ಗ್ಯಾಪ್ ಇರೋದಿಲ್ಲ ಇರುವೆಗಳು ಹೋಗೋದಕ್ಕೆ. ಈ ದಾರ ಕಟ್ಟೋದಕ್ಕೂ ಸಹ ಇರುವೆಗಳು ಬಿಡ್ತಾ ಇಲ್ಲ, ಆಕ್ರಮಿಸ್ಕೊಳ್ತಾ ಇದ್ದಾವೆ. ಹೀಗೆ ಫಾಯಿಲ್ ಶೀಟ್ ನ ಸುತ್ತಲೂ ಚೆನ್ನಾಗಿ ಪ್ರೆಸ್ ಮಾಡಬೇಕು. ನಂತರ ಇದರ ಮೇಲೆ ಗ್ರೀಸ್ ಅನ್ನ ಸುತ್ತಲೂ ಬಳಿಬೇಕು. ಯಾವುದೇ ಗ್ಯಾಪ್ ಇಲ್ಲದ ಹಾಗೆ ಗ್ರೀಸ್ ಅನ್ನ ಹಚ್ಚಿದರೆ ಮುಗಿಯಿತು, ಇರುವೆಗಳಿಗೆ ತಡೆಗೋಡೆ ನಿರ್ಮಿಸಿದಂತೆ. ಗ್ರೀಸ್ ತುಂಬಾನೇ ಕಡಿಮೆ ಬೆಲೆಗೆ ಸಿಗುತ್ತೆ, ದುಬಾರಿ ಅಂತದ್ದೇನಿಲ್ಲ. ಸೊ ಅದನ್ನ ನಾವು ಹಚ್ಚೋದ್ರಿಂದ ಏನಾಗುತ್ತೆ, ಇರುವೆಗಳು ಅದನ್ನ ದಾಟಿ ಮುಂದೆ ಹೋಗೋದಕ್ಕೆ ಆಗೋದಿಲ್ಲ. ಮತ್ತೆ ಅವುಗಳ ಕಾಲುಗಳು ತುಂಬಾ ಚಿಕ್ಕದಾಗಿರೋದ್ರಿಂದ ಅದೇನಾದ್ರೂ ಹತ್ತಕ್ಕೆ ಹೋದ್ರೂ ಸಹ ಅವು ಸ್ಟಿಕ್ ಆಗ್ತವೆ, ಅಂಟ್ಕೊಳ್ತೈತೆ. ಹಾಗೆ ಅದು ಮುಂದೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ಗ್ರೀಸ್ ನ ಮತ್ತೊಂದು ಅನುಕೂಲ ಏನಪ್ಪಾ ಅಂತಂದ್ರೆ ಅದು ಡ್ರೈ ಆಗೋದಿಲ್ಲ, ಯಾವಾಗ್ಲೂ ಅದು ಸ್ಟಿಕ್ಕಿ ಆಗೇ ಇರ್ತೈತೆ. ಬೇಸಿಗೆ ಎಲ್ಲ ಮುಗಿದು ಹಣ್ಣಿನ ಸೀಸನ್ ಎಲ್ಲ ಮುಗಿದ್ಮೇಲೆ ಮಳೆಗಾಲ ಶುರು ಆಗಷ್ಟರಲ್ಲಿ ನಾವು ಅದನ್ನ ರಿಮೂವ್ ಮಾಡಬಹುದು. ನಾವಿಲ್ಲಿ ಫಾಯಿಲ್ ಶೀಟ್ ಹಚ್ಚಿ ಅದ್ರ ಮೇಲೆ ಹಚ್ಚಿರೋದ್ರಿಂದ ಮರದ ಕಾಂಡಕ್ಕೂ ಸಹ ಯಾವುದೇ ರೀತಿಯಾದಂತಹ ಒಂದು ಅಫೆಕ್ಟ್ ಆಗಲ್ಲ. ಈ ರೀತಿಯಾಗಿ ಹಚ್ಚಿದ ಮೇಲೆ 1-2 ಗಂಟೆಗಳವರೆಗೂ ಇರುವೆಗಳು ಅಲ್ಲೇ ಸುತ್ತಾಡ್ತಾ ಇರ್ತವೆ. ಕೊನೆಗೆ ದಾರಿ ಕಾಣದೆ ಅವು ಬೇರೆ ಕಡೆ ಹೊರಟು ಹೋಗ್ತವೆ. ಎಲ್ಲಾ ಮರಗಳಿಗೂ ನಾವು ಇದೇ ರೀತಿ ಮಾಡೋದ್ರಿಂದ ಹಣ್ಣಿನ ಮರಗಳನ್ನೆಲ್ಲ ಇರುವೆಗಳ ಹಾವಳಿಯಿಂದ ನಾವು ತಪ್ಪಿಸಬಹುದು. ಕೆಲವು ಇರುವೆಗಳು ಹತ್ತಕ್ಕೋಗಿ ಇಲ್ಲಿ ಸ್ಟಿಕ್ ಆಗಿ ಸತ್ತೋಗಿರೋದನ್ನು ಸಹ ನಾವಿಲ್ಲಿ ಕಾಣಬಹುದಾಗಿದೆ. ಹಾಗೆ ಸ್ವಲ್ಪ ಸಮಯದ ನಂತರ ಇಲ್ಲಿ ಯಾವ ಒಂದು ಇರುವೆನೂ ಕೂಡ ಇಲ್ಲ. ಆದ್ರೆ ಮೇಲೆ ಇರುವಂತ ಇರುವೆಗಳು ಅವು ಕೆಳಗಡೆ ಬರೋದಕ್ಕೆ ಪರದಾಡ್ತವೆ. ಕೆಳಗಡೆಯಿಂದ ಬೇರೆ ಯಾವ ಇರುವೆಗಳು ಮತ್ತೆ ಮೇಲೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಈ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಎಂದು ಭಾವಿಸ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.